ಕರ್ಣ ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಚಾರ ಕೇಳಲ್ಲ, ಬೇಜಾರು ಮಾಡ್ಕೊಬಾರ್ದು. ಮದುವೆ ಆದಮೇಲೆ ಕ್ಲೋಸ್ ಆಗ್ತಾರಂತ ಕೇಳಿದ್ನಪ್ಪ. ನಿಮ್ದೇನು ಕತೆ? ಎಷ್ಟೊಂದು ಪೀಠಕ್ಕೆ ಯಾಕೆ ಮಾತಾಡ್ತಿದ್ದೀರಲ್ಲ? ನನ್ನ ಹತ್ರ ಕೇಳೋಕೆ ಈ ಲೆವೆಲ್ಗೆ ಯೋಚನೆ ಮಾಡಬೇಕಾ? ತಪ್ಪು ತಿಳ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಕೇಳಿ. ಆದರೂ ಇದು ನಿಮ್ಮ ಮನೇಲಿ ಹಿಂದೆಯಿಂದ ನಡ್ಕೊಂಡು ಬಂದಿರೋದು, ಕೇಳೋದಕ್ಕೆ ಒಂಥರ ಮುಜುಗರ ಸರ್. ಪ್ರೀತಿಲಿ ಪರ್ಮಿಷನ್ ಬೇಕಾ? ಏನು ಲೈಟ್ ಹೌಸ್, ಕೇಳಿ. ಸುಮತಿ ಅತ್ತೆ ಅಕೌಂಟ್ಗೆ ಅಮೌಂಟ್ ಹಾಕಕ್ಕೆ ಹೇಳಿದ್ರಲ್ಲ, ಅದಕ್ಕೆ ನೀವು ಒಪ್ಪಿಗೆ ಕೊಟ್ರಿ. ಅದು 2 ಲಕ್ಷ ತೀರಾ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಅದಕ್ಕೆ ಒಂಚೂರು ಯೋಚನೆ ಆಯಿತು. ಸಾರಿ ಕಣ್ಣ ಸರ್, ಮದುವೆ ಆದ ಕೂಡಲೇ ಹೀಗೆಲ್ಲ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ. ನೀವು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಮ ಕಾಳಜಿ ಏನು ಅಂತಲೂ ಗೊತ್ತು. ನೀವು ಕೇಳ್ತಿರೋ ಪ್ರಶ್ನೆ ತಪ್ಪು ಅಂತಲೂ ಹೇಳಲ್ಲ. ಯಾರೇ ಆಗಲಿ ಸಹಜವಾದ ಪ್ರಶ್ನೆ ಇದು. ನೀವೊಬ್ಬರೇ ಅಷ್ಟೊಂದು ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ದುಡಿತೀರಾ. ಇಡೀ ಸಂಸಾರನ ನೀವೇ ನಡೆಸ್ತಾ ಇದ್ದೀರಾ. ಉಳ್ದವರೆಲ್ಲ ಕೂತಲ್ಲಿ ಕೂತು ಸೋಂಬೇರಿಗಳಾಗಿದ್ದಾರೆ ಅಂತ ಅನಿಸ್ತಿದೆ. ಇದು ಜಸ್ಟ್ ದುಡ್ಡಿನ ಪ್ರಶ್ನೆ ಅಲ್ಲ ಕರ್ಣ ಸರ್. ನಾವೇ ದುಡಿಯುವಾಗ ಆತ್ಮಗೌರವ, ಆಕ್ಟಿವ್ನೆಸ್ ಇರುತ್ತೆ. ಎಲ್ಲರೂ ಕಳ್ಕೊತಾ ಇದ್ದಾರೆ ಅಂತ ಅನಿಸ್ತಿದೆ. ಸಾರಿ, ನನ್ಗನ್ಸಿದ್ದನ್ನ ನಾನು ಹೇಳಿದೆ. ನಿಧಿ, ಬದುಕಲ್ಲಿ ಕಣ್ಣಿಗೆ ಕಾಣಿಸೋ ಸತ್ಯಕ್ಕಿಂತ ಕಾಣದಿರೋ ಋಣ ದೊಡ್ಡದು. ನಾನು ಹೀಗಿರೋಕೆ ಬಲವಾದ ಕಾರಣ ಇದೆ. ಸರ್, ನಮ್ಮವ್ರಿಗೆ ಬಯಸೋದನ್ನ ಕೊಡೋದು ಪ್ರೀತಿನೇ. ಆದರೆ ತಪ್ಪಾಗಿರೋದನ್ನ ತಿದ್ದೋದು ಕೆಲವೊಮ್ಮೆ ಇಲ್ಲ ಅನ್ನೋದು ಕೂಡ ಪ್ರೀತಿನೇ ಅಲ್ವಾ? ಇಲ್ಲ ಅಂದರೆ ಆಲದ ಮರಕ್ಕೆ ನಮ್ಮ ಕೈಯರೇ ಗೆದ್ಲಿಡ್ಸ್ದಂಗೆ ಆಗಲ್ವಾ? ಒಂದು ವಿಷಯ ಹೇಳ, ಅವತ್ತು ತಾತ ನನ್ನ ಕಸ ತೊಟ್ಟಿಯಿಂದ ಕರ್ಕೊಬರಲಿಲ್ಲ ಅಂದಿದ್ರೆ ಇವತ್ತು ನಾನು ಹೀಗಿರೋಕ್ಕಾಗ್ತಿತ್ತಾ ಹೇಳಿ? ಒಂದು ಅನಾಥ ಮಗುಗೆ ಜೀವನ ಪರ್ಯಂತ ಅನ್ನ ಹಾಕಿ ಬೆಳೆಸೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾನು ಬಯಸಿದ್ದೆಲ್ಲ ಕೊಟ್ಟರು, ಓದೋಕ್ಕೆ ಅವಕಾಶನೂ ಮಾಡಿಕೊಟ್ರು, ಡಾಕ್ಟರ್ ಆಗೋ ಥರ ಮಾಡಿದ್ರು. ಕೊನೆಗೆ ಆಸ್ತಿನ ನನ್ನ ಹೆಸರಿಗೆ ಬರೆದ್ರು. ಇದೆಲ್ಲ ಪಡ್ಕೊಳ್ಳೋದಕ್ಕೆ ನಂಗೆ ಏನು ಯೋಗ್ಯತೆ ಇತ್ತು ಹೇಳಿ? ತಾತ ನಮ್ಮಲ್ಲಿ ಇಟ್ಟೋರು ನಂಬಿಕೆಗೆ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ. ಇದೆಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ. ಇದನ್ನು ಮನೆಯವರು ಹೇಗೆ ಬಳಸ್ಕೊಂಡ್ರು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಆಗಲ್ಲ. ನನ್ನ ಜೀವ ಇರೋ ತನಕ ಅವ್ರು ಒಂದಲ್ಲೇ ಇರಬೇಕು. ಬೆಳಕು ಕೊಟ್ಟ ಸೂರ್ಯನಿಗೆ ನಾವು ದೀಪ ಹಚ್ಚೋಕ್ಕಾಗಲ್ಲ, ಆದರೆ ಅದ್ರ ಬೆಳಕನ್ನು ಕಣ್ಣಲ್ಲೇ ಇಟ್ಕೊಂಡು ಜೀವನ ಪೂರ್ತಿ ಬದುಕ್ಬೋದು. ನಿಮ್ಮ ಮನಸ್ಸು ತುಂಬ ದೊಡ್ಡದು ಕರ್ಣ ಸರ್, ಅದನ್ನು ನಾನು ಗೌರವಿಸ್ತೀನಿ. ನಿಮ್ಮ ನಿರ್ಧಾರದಿಂದ ಇರೋ ಭಾವ ನನಗೆ ಪೂರ್ತಿಯಾಗಿ ಅರ್ಥ ಆಯಿತು. ಇಷ್ಟೆಲ್ಲ ಇರುವಾಗ ನಂದೊಂದೇ ಒಂದು ರಿಕ್ವೆಸ್ಟ್ ಇದೆ, ಕೇಳ್ಬೋದಾ? ನೀವು ಏನು ಕೇಳಿದ್ರು ಎಸ್ ಅನ್ನೋದಷ್ಟೇ ಉತ್ತರ. ನನ್ನ ನಿರೀಕ್ಷೆ ಇಷ್ಟೇ ಸರ್, ಬದುಕಿನ ಭಾರ, ಮನಸ್ಸಿನ ನೋವನ್ನು ನೀವೊಬ್ಬರೇ ಹೊರಬಾರ್ದು ಅಷ್ಟೆ. ಕಷ್ಟ ಸುಖ ಏನೇ ಇರಲಿ ಅದನ್ನು ಹಂಚ್ಕೊಳ್ಳೋಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಮರಿಬಾರ್ದು. ನಮ್ಮಿಬ್ಬರ ಮಧ್ಯೆ ಯಾವುದೇ ಥರದ ಸೀಕ್ರೆಟ್ ಇರಬಾರ್ದು, ಎಲ್ಲನೂ ಓಪನ್ ಆಗಿ ಹೇಳ್ಕೋಬೇಕು. ಓಕೆ ಹೆಂಡ್ತಿ ದೇವರು, ಹಾಗೇ ಆಗಲಿ. ಬೈದಾಗ ನೀವು ಏನೋ ಒಂದು ವಿಷಯ ಮರಿತಿದ್ದೀರ ಅನಿಸುತ್ತೆ. ಏನು? ಅಲ್ಲಿ ನೋಡಿ, ನಿಮ್ಮ ಕ್ಲಿನಿಕ್ ಬಂತು. ಅಯ್ಯೋ, ಮಾತಾಡ್ತಾ ಮರ್ತೇ ಹೋಯ್ತು. ಸಾರಿ ಕರ್ಣ ಸರ್, ಯು ಟೇಕ್ ಕೇರ್. ಸರಿ, ಬಾಯ್, ಟೇಕ್ ಕೇರ್. ದಿನೇಶ್ ಅವರೇ, ಸರ್, ಅತ್ತೆ ನಿಮ್ಮ ಹತ್ರ ದುಡ್ಡು ಕೇಳಿದ್ದಕ್ಕೆ ನನ್ನ ಹತ್ರ ಕೇಳ್ಬಿಟ್ಟು ಕಳಿಸ್ತೀನಿ ಅಂತ ಅಂದ್ರತ್ತೆ? ಹೌದು ಸರ್. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಅವರು ವಾರಕ್ಕೋಸಾರಿ ಫೋನ್ ಮಾಡಿ 2 ಲಕ್ಷ 3 ಲಕ್ಷ ಅದಕ್ಕಿಂತ ಜಾಸ್ತಿ ಹಾಕಿಸ್ಕೊಳ್ತಾರೆ. ಬಟ್ ಇದು ನಿಮ್ಮ ಮನೆ ವಿಷಯ, ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಷ್ಟೊಂದು ತೊಗೋತಿದ್ದಾರಾ? ಹಾಂ ಸರ್, ನಿಜ ಹೇಳ್ಬೇಕಂದ್ರೆ ನಾವು ಆಸ್ಪತ್ರೆ ಖರ್ಚನ್ನ ಎಷ್ಟು ಸಾಧ್ಯವೋ ಅಷ್ಟು ಲಿಮಿಟ್ ಮಾಡಿದ್ದೀವಿ. 1 ರೂಪಾಯಿ ಕೂಡ ಎಕ್ಸ್ಟ್ರಾ ಖರ್ಚು, ದುಂದು ವೆಚ್ಚ ಅಂತ ಆಗೋದೇ ಇಲ್ಲ. ಆದರೆ ನಿಮ್ಮ ಮನೆಗೆ ಸ್ವಲ್ಪ ಅತಿಯಾಗಿ ದುಡ್ಡು ಹೋಗ್ತಾ ಇದೆ. ಅನಿವಾರ್ಯತೆ ಇರೋದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ಸಾರಿ ಸರ್. ಇಲ್ಲ ಬಿಡಿ, ಗೊತ್ತಾಗಿದ್ದು ಒಳ್ಳೇದಾಯಿತು. ಇದು ಲೋನ್ಗೆ ಏನಾದರೂ ಪಾಸಿಬಿಲಿಟಿ ಇದೆಯಾ? ಚೆಕ್ ಮಾಡಿದ್ರಾ? ಸರ್, 4-5 ದಿನದಲ್ಲಿ ಅಷ್ಟು ಹ್ಯೂಜ್ ಅಮೌಂಟು ನಮ್ಮ ಆಸ್ಪತ್ರೆ ಆದಾಯದಿಂದ ಆಗೋದಿಲ್ಲ. ಅದು ಮಾಡಬೇಕು ಅಂದರೆ ಈ ತಿಂಗಳು ಸ್ಟಾಫ್ ಸ್ಯಾಲ್ರಿ ಹೋಲ್ಡ್ ಮಾಡಬೇಕಾಗುತ್ತೆ. ನಾನು ದಿನನಿತ್ಯ ದುಡಿತಿರೋರಿಗೆ ಸಂಬಳ ಕೂಡ ತಡ ಆಗಬಾರ್ದು.
ಅದರಷ್ಟು ದೊಡ್ಡ ಅನ್ಯಾಯ ಇನ್ಯಾವುದೂ ಅಲ್ಲ. ಅಲ್ಲ, ಅವ್ರಿಗೆ ಟೈಮಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂದರೆ ನಾವು ಯಾಕೆ ಓನರ್ ಆಗಬೇಕು? ಎಲ್ರಿಗೂ ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಿಮ್ಮ ಗುಣ ಗೊತ್ತು ಸರ್, ಆದರೆ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಖರ್ಚು ಕಡಿಮೆ ಮಾಡೋದಕ್ಕೆ ಹೇಳ್ಬೋದಾ? ಯಾಕಂದರೆ ಪ್ರತಿ ತಿಂಗಳು ಯೂಸ್ ಅಮೌಂಟು ನಿಮ್ಮ ಮನೆಗೆ ಹೋಗ್ತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಉಳಿತಾಯ ಮಾಡಿದಷ್ಟೇ ಇನ್ನೂ ಹೆಚ್ಚು ಲೋನ್ ಆಗೋದನ್ನು ತಡಿಬೋದು. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದಿನೇ ಕಾರಣ. ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ. ತೀರಾ ಪರ್ಸ್ನಲ್ ವಿಷಯ ಮಾತಾಡಿದೆ ಅಂತ ಅನ್ಕೋಬೇಡಿ, ಆದರೆ ಮುಂದೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಸಾರಿ. ಇಲ್ಲ, ದಟ್ಸ್ ಓಕೆ. ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ. ಸರಿ ದಿನೇಶ್, ನೀವು ಹೊರಡಿ. ಏನಾದರೂ ಇದ್ರೆ ನಾನು ಹೇಳ್ತೀನಿ. ಓಕೆ ಸರ್. ಕರ್ಣ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಚಿಕ್ಕಮ್ಮ. ನಾನು ವಿಪರೀತ ಖರ್ಚು ಮಾಡ್ತಿದ್ದೀನಿ ಅಲ್ವಾ? ನನ್ನಿಂದ ತುಂಬ ಸಮಸ್ಯೆ ಆಗ್ತಿದೆ ಅಲ್ವಾ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೇನಿಲ್ವಲ್ಲ ಚಿಕ್ಕಮ್ಮ, ನೀವು ಆರಾಮಾಗಿರಿ. ಅಲ್ಲ, ಯಾರು ಹೇಳಿದ್ದು ವಿಪರೀತ ಖರ್ಚು ಮಾಡ್ತೀರಾ ಅಂತ? ಹಾಗಂತ ನಾನು ಹೇಳಿ ಕರ್ಣ, ಹನಿ ಹನಿ ಸೇರಿದ್ರಷ್ಟೇ ಕೊಡ ತುಂಬೋದು. ಒಂದೊಂದು ಪೈಸೆ ಸೇರಿದ್ರಷ್ಟೇ ಜೀವನ ನಡೆಯೋದು. ನೆಸೆಸಿಟಿಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಯಾರಿಗಾದ್ರೂ ಕಷ್ಟ ಆಗೇ ಆಗತ್ತೆ. ಅಲ್ಲ, ಎಲ್ಲ ಸರಿ, ಆದರೆ ಚಿಕ್ಕಮ್ಮಗೂ ಖರ್ಚು ಅಂತ ಇರುತ್ತಲ್ವ? ಚಿಕ್ಕಮ್ಮ, ಯು ಡೋಂಟ್ ವರಿ, ನಾನು ಅರೇಂಜ್ ಮಾಡಿಸ್ತೀನಿ. ಏನೋ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಮೌಂಟ್ ಹಾಕಿಲ್ಲ ಅನಿಸುತ್ತೆ. ಡೋಂಟ್ ವರಿ. ನಾನು ದಿನೇಶ್ ಹತ್ರ ಮಾತಾಡಿದೆ, ಏನೋ ಪ್ರಾಬ್ಲಮ್ ಅಂತೆ. ಏನಾಗಿದೆ ಕರ್ಣ? ಕರೆಕ್ಟಾಗಿ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದಿನೇ ಕಾರಣ. ಹಾಗೇನಿಲ್ಲ ಅತ್ತೆ, ಮಾಮೂಲಿ ಇರುತ್ತಲ್ಲ, ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ. ಬೇರೆ ಎಲ್ಲಿಗೋ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು ಅಂತಂದ್ರು. ಎಲ್ಲಿಗೆ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದರು. ನಿನ್ನೆ ಕೇಳಕ್ಕೆ ಹೇಳಿದ್ರು. ಏನಾಗ್ತಿದೆ ಕರ್ಣ? ಐ ಆಮ್ ಹಿಯರ್ ಫಾರ್ ಯು. ಹೇಳು.